ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಧರ್ಮಸ್ಥಳದಲ್ಲಿ ಆನೆ ಕೆರೆ ಆನೆ ಮಾಡಿಸೋದು, ಯಾರು ಕ್ರಾಸ್ ಔಟ್ ಅಡ್ಡ ಮತದಾನ ಮಾಡಿದ್ದಾರೆ ಅವ್ರನ್ನ ಹಿಡಿಯೋದು, ಅದು ಅವ್ರ ಶಿಕ್ಷೆ ಹೋಗಿ ನೋಡ್ಕೊಳ್ಳೋದು ಅನ್ನುವಂಥ ಮನೋಸ್ಥಿತಿಗೆ ನಮ್ಮ BY ವಿಜೇಂದ್ರ ಅವರು BJP ರಾಜ್ಯಾಧ್ಯಕ್ಷರು ಬಂದಿದ್ದಾರಾ? ಇದರಲ್ಲಿ ತಪ್ಪಿತಸ್ಥರನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲದ. ಹೌದು, ಅಡ್ಡ ಮತದಾನ ಆಗ್ಯದ, ಭವಿಷ್ಯದಕ್ಕಿಂತಲೂ ಹೆಚ್ಚಿಗೆ ಬಂದುಬಿಟ್ಟಿದ್ದಾವಲ್ಲ. 11 ಮತಗಳು ಅಡ್ಡ ಆಗಿದ್ದಾವ. ಅದರ 4 ಮತಗಳು JDS ತೆಗೆದು ಹಾಕಿರು. 11ರಲ್ಲಿ 4 ಹೋದರೆ ಎಷ್ಟು ಒಳ್ಳೆಯದಪ್ಪ, 7 ಮತಗಳು ಯಾರು ಹಾಕಿರು? ಇವತ್ತಿಗೂ ಅದು ಯಕ್ಷ ಪ್ರಶ್ನೆ. ಕಂಡು ಹಿಡಿದ್ರೆ ಸುಲಭದ ಕೆಲಸ ಅಲ್ಲ, ಸುತ್ತ ಅವ್ರಿಗೆ ಗೊತ್ತದ. ಇದಕ್ಕೆ ಪರಿಹಾರ ಏನು? ಪರಿಹಾರ ಏನು ಇದಕ್ಕಂದ್ರೆ ಆಡಳಿತಾರೂಢ ಪಕ್ಷವಾಗುವುದೇ ಪರಿಹಾರ. ಯಾಕಂದ್ರೆ ಇಡೀ ದೇಶ ತುಂಬ ಈ ವ್ಯವಸ್ಥೆಯನ್ನು ನೋಡ್ತಾ ಇದ್ವಿ. ಆಡಳಿತದಲ್ಲಿ ಯಾರು ಹೇಳ್ತಾರೆ ಇದನ್ನು ಮಾಡೇ ಬಿಡ್ತಾರೆ. ಈ ರಾಜ್ಯಸಭಾ ಸದಸ್ಯದ ಎಲೆಕ್ಷನ್ ಆಗಿರ್ಬೋದು, ವಿಧಾನ ಪರಿಷತ್ತಾಗಿರ್ಬೋದು, ಸ್ಥಳೀಯ ಯಾವ ಚುನಾವಣೆಗಳಾಗಿರ್ಬೋದು, ಅಲ್ಲೇ ಆಡಳಿತಾರೂಢ ಪಕ್ಷದ ಪ್ರಭಾವ, ಹಣದ ಪ್ರಭಾವ, ಅಧಿಕಾರ ಪ್ರಭಾವ ಖಂಡಿತವಾಗಿಯೂ ಇರ್ತದೆ. ಇಲ್ಲಂತೂ ಯಾರೂ ಸಾಧ್ಯ ಅಲ್ಲ. ಎಲ್ಲರೂ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಬಂದವರು, ದುಡ್ಡು ಹಂಚಿ ಅಧಿಕಾರಕ್ಕೆ ಬಂದವರು. ಜನಸೇವೆ ಮಾಡ್ತೀನಿ ಅನ್ನುವಂಥ ಎಲ್ಲ ಬೋಳೆತನ ಅನ್ನಿಸ್ತಾ ಇವತ್ತು. ಜನಸೇವೆ ಮಾಡೋರು ದುಡ್ಡು ಹಂಚುವುದಿಲ್ಲ, ಜನಸೇವೆ ಮಾಡೋರು ಕಳ್ಳತನ ಮಾಡಲಿಕ್ಕೆ ಹೋಗೋದಿಲ್ಲ, ಭ್ರಷ್ಟರಾಗೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.